ಲೋಕಸಭಾ ಚುನಾವಣೆಗೆ ನಟಿ ಕಂಗನಾ ರಣಾವತ್ ಸ್ಪರ್ಧೆ ಖಚಿತ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಕಂಗನಾ ಭೇಟಿ ಮಾಡಿದ್ರು. ಕಂಗನಾ ಸ್ಪರ್ಧೆ ವಿಚಾರವನ್ನ ಅವರ ತಂದೆ ಖಚಿತಪಡಿಸಿದ್ದಾರೆ. ಕಂಗನಾ ರಣಾವತ್ ತಂದೆ ಅಮರ್ದೀಪ್ ರಣಾವತ್ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಕಂಗನಾ ರಣಾವತ್. ಆದರೆ ಯಾವ ಕ್ಷೇತ್ರದಿಂದ ಅವರು ಕಣಕ್ಕಿಳಿತಾರೆ, ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕಂಗನಾ ರಣಾವತ್ ಅವರ ತಂದೆ ಅಮರ್ ಅವರ ಮಾತಾಗಿತ್ತು. ಕಂಗನಾ ರಣಾವತ್ ಬಿಜೆಪಿ ನಾಯಕರ ಜೊತೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ತಾ ಇರುವಂತಹ ನಟಿ. ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಕಂಗನಾ ರಣಾವತ್ ಸಿಡಿದೆದ್ದಿದ್ರು. ಆಗ ಉದ್ಧವ್ ಠಾಕ್ರೆ ಸರ್ಕಾರ ರಿವೆಂಜ್ ತೀರಿಸಿಕೊಂಡಿದ್ದು ಕಂಗನಾ ರಣಾವತ್ ಅವರ ಕಚೇರಿಯನ್ನ ಬುಲ್ಡೋಸರ್ನಿಂದ ಧ್ವಂಸ ಮಾಡೋ ಮೂಲಕ. ಆಗ ಎಲ್ಲಾ ಬಿಜೆಪಿ ನಾಯಕರು ಕಂಗನಾ ರಣಾವತ್ ಅವರ ಸಪೋರ್ಟಿಗೆ ನಿಂತ್ಕೊಂಡಿದ್ರು. ಆದ್ರೆ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಕಂಗನಾ ಈಗ ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಡೀಟೇಲ್ಸ್ ಅವರ ತಂದೆನೇ ಹೇಳ್ಕೊಳ್ತಿದ್ದಾರೆ. ಹಾಗಾದ್ರೆ ಯಾವ ಕ್ಷೇತ್ರ ಏನಾದ್ರೂ ಫೈನಲ್ ಆಗಿದೆಯಾ? ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಸಭಾ ಕಂಗನಾ ರಣಾವತ್ ಮುಂಚಿಂದನೂ ಸಹಿತ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿರುವಂತವ್ರು, ಮತ್ತೆ ಅದರ ಜೊತೆಗೆ ಬಿಜೆಪಿಯ ಸಿದ್ಧಾಂತಗಳಿಗೆ ಏನಂತಂದ್ರೆ ಪ್ರತಿಯಾಗಿ ಅವರು ತಮ್ಮ ಪೋಸ್ಟ್ ಗಳನ್ನ ಹಾಕೋದಾಗಿರ್ಬೋದು, ಅಥವಾ ಅದನ್ನ ಸಮರ್ಪಿಸಿಕೊಳ್ಳೋದಾಗಿರ್ಬೋದು, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳೋದಾಗಿರ್ಬೋದು, ಇದು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಿಯಾಗಿ ಏನಂದ್ರೆ ಬರ್ತಾರೆ, ಅವಾಗಿಂದನೂ ಸಹಿತ ಬಿಜೆಪಿಯ ಪರವಾಗಿ ಮತ್ತೆ ಆ ಯೋಜನೆಗಳ ಬಗ್ಗೆನೂ ಸಹಿತ ಬಹಳಷ್ಟು ಹೇಳ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ವಿರುದ್ಧವಾಗಿ ನೇರವಾಗಿ ಏನಂದ್ರೆ ವಾಕ್ಸಮರಕ್ಕೆ, ಮತ್ತೆ ಅದ್ರ ಜೊತೆಗೆ ನೇರವಾಗಿ ಏನಂತಂದ್ರೆ ವಿಚಾರಧಾರೆ ಒಂದ್ ಕಡೆ, ಮತ್ತೊಂದು ಕಡೆಗೆ ಅವರ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡುವಂತದ್ದು ನಿರಂತರವಾಗಿ ಮಾಡ್ತಾ ಇದ್ರು. ಮತ್ತೆ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಸಹಿತ ಆಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಸಹಿತ ಕಂಗನಾ ರಣಾವತ್ ಪರವಾಗಿ ನಿಂತ್ಕೊಂಡು ಏನಂತಂದ್ರೆ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕಂಗನಾ ರಣಾವತ್ ನಿನ್ನೆ ತಡರಾತ್ರಿ ದೆಹಲಿಯಲ್ಲಿ ಜೆಪಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ. ಜೆಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ಆಡ್ತಾರೆ. ತದನಂತರ ಅವರು ಏನಂದ್ರೆ ಈ ಹಿಂದೆನೂ ಸಹಿತ ಬಹಳಷ್ಟು ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರು, ನಾನು ಚುನಾವಣಾ ಕಳಕ್ಕೆ ಇಳಿತೀನಿ, ಆದ್ರೆ ಯಾವಾಗ ಇಳಿತೀನಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ. ಈಗ ಹಿಮಾಚಲ ಪ್ರದೇಶದಿಂದ ಅವರು ಕಣಕ್ಕಿಳಿತಾರೆ ಅನ್ನುವಂಥದ್ದು ಇದೆ. ಆದ್ರೆ ಹಿಮಾಚಲ ಪ್ರದೇಶದ ಯಾವ ಕ್ಷೇತ್ರದಿಂದ ಬರ್ತಾರೆ ಅನ್ನುವಂಥದ್ದು ಇನ್ನುವರೆಗೂ ಸಹಿತ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಹಿಮಾಚಲ ಪ್ರದೇಶ ಅವರ ಮೂಲ ನೆಲೆ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿಂದನೇ ಕಣಕ್ಕಿಳಿಯುವಂತಹ ಸಾಧ್ಯತೆ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.